ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಕರಾವಳಿಯ ನದಿಗೆ ಈಗ ಜೀವ ಕಳೆ ಬಂದಿದೆ. ತುಂಬಿ ಹರಿತಾ ಇವೆ ನದಿಗಳು. ನೇತ್ರಾವತಿ, ಫಲ್ಗುಣಿ ನದಿಗಳು ಇದೀಗ ತುಂಬಿ ಹರಿತಾ ಇದೆ. ಮೊನ್ನೆವರೆಗೂ ಕೂಡ ಮಳೆ ಬಂದಿರಲಿಲ್ಲ, ಸಾಕಷ್ಟು ಆತಂಕ ಆಯಿತು. ಸದ್ಯಕ್ಕೆ ಇದೀಗ ಮಳೆ ಬರ್ತಾ ಇದೆ, ಧಾರಾಕಾರ ಮಳೆ ಸುರಿತಾ ಇದೆ. ಕರಾವಳಿಯ ನದಿಗಳಿಗೆ ಈಗ ಜೀವ ಕಳೆ ಬಂದಿದೆ. ಧರ್ಮಸ್ಥಳದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಫಲ್ಗುಣಿ ನದಿಯ ಹರಿವಿನಲ್ಲೂ ಭಾರೀ ಏರಿಕೆಯಾಗಿದೆ. ನದಿ ತೀರದ ನಿವಾಸಿಗಳಿಗೆ ಆಲ್ರೆಡಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ, ಎಚ್ಚರಿಕೆ ಕೊಟ್ಟಿದೆ. ಈಗ ಏನಾಗಿದೆ, ಯಾಕಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಮಳೆ ಇರಲಿಲ್ಲ, ಆದರೆ ಇದೀಗ ನಿರಂತರವಾಗಿ ಮಳೆ ಸುರಿತಾ ಇದೆ. ಎಲ್ಲ ವಿಚಾರದ ಬಗ್ಗೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಮಳೆಯ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ಜೀವ ನದಿಗಳು ಮೈತುಂಬಿ ಹರಿತಾ ಇದೆ. ಜಿಲ್ಲೆಯ ಜೀವನದಿ ನೇತ್ರಾವತಿ ಸೇರಿದಂತೆ ಎಲ್ಲ ನದಿಗಳಲ್ಲಿ ನೀರಿನ ಹರಿವು ಕಾಣ್ತಾ ಇದೆ. ನಾವೀಗ ಮಂಗಳೂರಿನ ಫಲ್ಗುಣಿ ನದಿಯಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಫಲ್ಗುಣಿ ನದಿಯ ದಡದಿಂದ ನಿಮಗೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ಹಳ್ಳ, ನದಿ, ತೊರೆಗಳು, ಹೊಳೆಗಳು ತುಂಬಿ ಹರಿತಾ ಇದೆ. ಈ ನಿಟ್ಟಿನಲ್ಲಿ ಸಮುದ್ರಕ್ಕೆ ಸೇರುವಂತಹ ಫಲ್ಗುಣಿ ನದಿಯ ಅಣೆಕಟ್ಟನ್ನು ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಮಳೆಯ ಹಿನ್ನೆಲೆಯಲ್ಲಿ ಆ ನದಿಗಳಲ್ಲಿ ನೀರಿನ ಹರಿವು ಕೂಡ ಕಂಡು ಬರ್ತಾ ಇದೆ. ಆ ಮಳೆಯ ವಾತಾವರಣ ಕಡಿಮೆ ಇದ್ರೂ ಕೂಡ ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜನ ಎಚ್ಚರದಿಂದ ಇರಬೇಕೆಂಬ ವಿಶೇಷವಾದ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಈಗಾಗಲೇ ಜಿಲ್ಲೆಯ ವಿಪತ್ತು ನಿರ್ವಹಣಾ ಉಸ್ತುವಾರಿ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 115 ಕಾಳಜಿ ಕೇಂದ್ರಗಳನ್ನು ಗುರುತು ಮಾಡಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 88 ಪ್ರದೇಶಗಳು ಅದು ಭೂಕುಸಿತ ಪ್ರದೇಶಗಳಂತ ಹೇಳಿ ನೋಟ್ ಮಾಡಲಾಗಿದೆ. 92 ಪ್ರದೇಶಗಳನ್ನ ಪ್ರವಾಹ ಪೀಡಿತ ಪ್ರದೇಶಗಳು ಅನ್ನೋದನ್ನ ಈಗಾಗಲೇ ನೋಟ್ ಮಾಡಿರುವಂತದ್ದು. ಕಳೆದ ಬಾರಿ ಫಲ್ಗುಣಿ ನದಿ ಉಕ್ಕೇರಿ ಸಾಕಷ್ಟು ಹಾನಿಯಾಯಿತು. ಆ ಫಲ್ಗುಣಿ ನದಿ ಹರಿಯುವಂತಹ ಎಲ್ಲ ದಡಗಳಲ್ಲಿ ಇರುವಂತಹ ಕೃಷಿ ತೋಟಗಳಾಗಿರ್ಬೋದು, ಜೊತೆಗೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಈ ಬಾರಿ ಮಳೆ ಕಡಿಮೆ ಇದೆ, ಅಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ವಾತಾವರಣ ಇಲ್ಲ, ಮಳೆ ಕೂಡ ಸುರಿದಿಲ್ಲ. ಆದ್ರೆ ಜುಲೈ ಆರಂಭದಿಂದ ಮಳೆ ತೀವ್ರವಾಗಿ ಸುರಿತಾ ಇರುವಂತದ್ದು. ಇದರ ಜೊತೆಗೆ ಬಿರುಗಾಳಿ ಸಹಿತ ಮಳೆ ಕೂಡ ಆಗ್ತಾ ಇದೆ. ಭಾರಿ ಗಾಳಿ ಮಳೆಗೆ ಅಲ್ಲಲ್ಲಿ ಮನೆಗಳಿಗೆ ಮರಗಳು ಬೀಳುವಂತಹ ಆತಂಕ ಕೂಡ ಇದೆ. ಅನಾಹುತ ಸಂಭವಿಸುವಂತಹ ಭೀತಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಅವರು ಸ್ವಕ್ಷೇತ್ರದಲ್ಲಿ ಇರಬೇಕೆಂಬ ಸೂಚನೆಯನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಜೊತೆಗೆ ಯಾವೆಲ್ಲ ಪ್ರದೇಶಗಳು ಅಪಾಯದ ಸ್ಥಿತಿಯಲ್ಲಿಯೋ ಅಂತಹ ಪ್ರದೇಶಗಳ ನಿವಾಸಿಗಳು ಮಳೆ ಮತ್ತು ಗಾಳಿ ತೀವ್ರಗೊಳ್ಳುವಂತಹ ಸಂದರ್ಭದಲ್ಲಿ ಸುರಕ್ಷಿತ ಪ್ರದೇಶಗಳಿಗೆ ಬರಬೇಕೆಂದೇಳಿ ಜಿಲ್ಲಾಡಳಿತ ಆದೇಶವನ್ನ ಮಾಡಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.